ದಕ್ಷಿಣ ಕನ್ನಡ ಜಿಲ್ಲೆ ಸೇರಿದಂತೆ ತುಳುನಾಡಿನಲ್ಲಿ ಕೆಲವು ವಿಶಿಷ್ಟವಾದ ಆಚರಣೆಗಳಿರುತ್ತೆ. ದೈವಕೋಲ ಅಂತ ಇರುತ್ತೆ. ಜೊತೆಗೆ ಭೂತದ ಗುಡ್ಡ ಅಥವಾ ಭೂತದ ಬಗ್ಗೆಯೂ ಕೂಡ ಅನೇಕ ರೀತಿಯ ಕಥೆಗಳಿದೆ. ಇಲ್ಲಿಯೂ ಕೂಡ ಬ್ರಹ್ಮರಾಕ್ಷಸ ಕಾಟದ ವಿಚಾರವಾಗಿ ಬಹಳ ವಿಡಿಯೋ ವೈರಲ್ ಆಗ್ತಾ ಇದೆ. ಬ್ರಹ್ಮರಾಕ್ಷಸ ಅಂತ ಹೇಳಿದ್ರೆ ಯಾರು? ಬ್ರಹ್ಮರಾಕ್ಷಸ ಕಾಟದ ವೈರಲ್ ವಿಡಿಯೋ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಈಗ ಬ್ರಹ್ಮರಾಕ್ಷಸ ಅಂದರೆ ಯಾರು? ವಿದ್ವಾಂಸರು ಇದಕ್ಕೆ ಏನು ಹೇಳ್ತಾರೆ? ತುಳುನಾಡಿನಲ್ಲಿ ದೈವಗಳು ಸತ್ಯ, ಪ್ರೇತಗಳು ಸತ್ಯ. ದೈವಗಳಂತೆ ಪ್ರೇತಗಳಿಗೂ ಸ್ಥಾನಮಾನ ಇದೆ. ದೊಡ್ಡ ಶಕ್ತಿಗೆ ಬ್ರಹ್ಮರಾಕ್ಷಸ ಅಂತಾರೆ ತುಳು ವಿದ್ವಾಂಸರು. ದೊಡ್ಡ ಶಕ್ತಿಗೆ ಕೆಲವು ದೇವರ ಜಾಗದಲ್ಲೂ ಕೂಡ ಬ್ರಹ್ಮರಾಕ್ಷಸ ಆರಾಧನೆ ನಡೆಯುತ್ತೆ. ಮದುವೆಯಾಗದವರು ಬ್ರಾಹ್ಮಣರು ಸತ್ತರೆ ಅದನ್ನು ಬ್ರಹ್ಮರಾಕ್ಷಸ ಅಂತಾರೆ. ಮದುವೆಯಾಗದವರು ಬ್ರಾಹ್ಮಣರು ಸತ್ತರೆ ಬ್ರಹ್ಮರಾಕ್ಷಸ ಅಂತಾರೆ. ಬ್ರಹ್ಮರಾಕ್ಷಸ ಅನ್ನೋದು ಗೌರವ ಸೂಚಿತ ಹೆಸರು ಬಿಟ್ಟರೆ ಎಲ್ಲವೂ ಪ್ರೇತಾತ್ಮಗಳೇ. ಅನೇಕ ವರ್ಷಗಳ ಹಿಂದೆ ಪ್ರೇತಗಳನ್ನು ಬೇರೆ ಬೇರೆ ಶಕ್ತಿಗಳಂತ ಕರಿತಾ ಇದ್ದರು. ಕತ್ತಲೆ ಕವಿದ ವಾತಾವರಣದಲ್ಲಿ ಕೆಲವೊಂದು ಬದಲಾವಣೆ ಆಗೋದು ಬೇರೆ ಬದಲಾವಣೆ ಆಗುತ್ತಂತೆ. ಪ್ರಕೃತಿ ಮೌನಕ್ಕೆ ಹೋದಾಗ ಕೆಲವೊಂದು ಶಬ್ದಗಳು ಕೇಳಿಸುತ್ತಂತೆ. ಪ್ರಸ್ತುತದಲ್ಲೂ ಕೂಡ ಪ್ರೇತಗಳು ಬರುತ್ತೆ ಅನ್ನೋದು ಅವರವರ ಅನುಭವಕ್ಕೆ ಬಿಟ್ಟದ್ದು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮರಕ್ಕಸ ಅಂತ ಅದೊಂದು ಗುರುತಿಸಿದ್ದು. ಬ್ರಹ್ಮರಕ್ಕಸ ಅಂತ ಒಂದು ಹೆಸರಿಟ್ಟ. ಬ್ರಹ್ಮ ಅಂದರೆ ಏನು? ದೊಡ್ಡದು. ಬ್ರಹ್ಮರಥ ಹೇಳ್ತೇವೆ. ಬ್ರಹ್ಮರಥ ಒಂದು ದೊಡ್ಡ ಶಕ್ತಿಗೆ ಬ್ರಹ್ಮರಕ್ಕಸ ರಾಕ್ಷಸ ಅಂತ ಹೇಳಿದ್ದಾರೆ. ಕೆಲವು ಜನರಿಗೆ ಇದರ ವಿಚಾರದಲ್ಲಿ ಇನ್ನೂ ಸ್ಪಷ್ಟತೆ ಬೇಕಾಗ್ತದೆ. ಯಾಕಂತೇಳಿ ಕೆಲವರು ಮದುವೆಯಾಗದಂಥ ಬ್ರಹ್ಮಚರ್ಯ ಇರುವಂಥ ವ್ಯಕ್ತಿ ಸತ್ತಾಗ ಬ್ರಹ್ಮರಕ್ಕಸ ಆಗುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಬ್ರಾಹ್ಮಣರು ಸತ್ತರೆ, ಇಂಥವರ ಸತ್ತರೆ, ಷೋಡಶೋಪಚಾರ ಉಪನಯನಾದಿಗಳು ಬೇರೆ ಬೇರೆ ಕ್ರಮಗಳಾದವರು ಸತ್ತರೆ, ಮಕ್ಕಳುಗಟ್ಟಿನ ವ್ಯಕ್ತಿಗಳಾದರೆ ಬ್ರಹ್ಮರಾಕ್ಷಸರು ಅಂತ ಹೇಳಿದ್ದಾರೆ. ನೋಡಿ, ಇದಕ್ಕೊಂದು ಗೌರವ ಸೂಚಿತವಾದಂಥ ಹೆಸರನ್ನು ಇಟ್ಟಿದ್ದಾರೆ. ಮಾತ್ರ ಸತ್ತ ನಂತರ ಅವರೆಲ್ಲರೂ ಪ್ರೇತಾತ್ಮಗಳಾಗ್ತಾರೆ ವಿನ ಅದರಲ್ಲಿ ಒಂದು ಪ್ರೇತಗಳ ವಿಂಗಡಣೆ, ಒಬ್ಬ ದೊಡ್ಡವನ ಪ್ರೇತ ಮತ್ತು ಅಲಿಯಗಟ್ಟಿನ ಪ್ರೇತ, ಮಕ್ಕಳುಗಟ್ಟಿನ ಪ್ರೇತ, ಇಂಥ ಪ್ರೇತಗಳು ಇಲ್ಲ. ಪ್ರೇತಗಳಲ್ಲಿ ಸತ್ತ ನಂತರ ನಿಮಗೆ ಲಿಂಗಭೇದಗಳೂ ಇರುವುದಿಲ್ಲ. ಅದು ಹೆಂಗಸರ ಪ್ರೇತ, ಗಂಡಸರ ಪ್ರೇತ ಅಂತಲೂ ಇಲ್ಲ. ಯಾರು ಎಷ್ಟು ದೊಡ್ಡ ವ್ಯಕ್ತಿಯೇ ಸಾಯಲಿ, ಜಗದ್ಗುರುವೇ ಸಾಯಲಿ, ಅವರು ಸತ್ತ ನಂತರ ಅದು ಆಗುವಂಥದ್ದು ಪ್ರೇತವೇ ಆಗುವಂಥದ್ದು. ನಮ್ಮಲ್ಲಿ ಪ್ರೇತಕ್ಕೆ ಅದರದೇ ಆದ ಮಹತ್ವಗಳಿದೆ. ಪ್ರೇತ ಇದನ್ನು ಬ್ರಹ್ಮರಾಕ್ಷಸ ಅಂತ ಗುರುತಿಸಿದರೆ ಅನೇಕ ಕಡೆಗಳಲ್ಲಿ ಮತ್ತು ದೈವಾರಾಧನೆಯ ವ್ಯಾಪ್ತಿಯಲ್ಲಿ ಇಂಥದ್ದೆಲ್ಲ ಬರುವುದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಎಲ್ಲಿಯಾದರೂ ಗ್ರಾಮ ದೈವಕ್ಕೆ ಸಂಬಂಧಿಸಿದಂಥ ಗಡಿಕಾರನೋ ಅಲ್ಲ ಚಾಕರಿ ವರ್ಗದವರೋ ನರ್ತಕರೋ ಸಂಬಂಧಿಸಪಟ್ಟಂಥವರು ಮರಣಪಟ್ಟರೆ ಅವರ ಪ್ರೇತವನ್ನು ಬಿಡಿಸುವಂಥ ಕ್ರಮಗಳಿದೆ. ಪ್ರೇತವೇ ಕೈ ಎತ್ತಿ ಕೊಡುವಂಥ ನಿಯಮ, ದೈವವೇ ಪ್ರೇತಗಳನ್ನು ಕೈ ಎತ್ತಿ ಕೊಡುವ ನಿಯಮಗಳಿದೆ. ಅದಕ್ಕೆ ಇನ್ನೊಬ್ಬನ ಆಯ್ಕೆಯಾಗಬೇಕಾದ್ರೆ ಇಂಥ ಪ್ರಕ್ರಿಯೆಗಳು ನಡಿಬೇಕಾಗ್ತದೆ. ಇನ್ನೊಂದು ವರ್ಗಗಳಿದೆ. ಈ ನಮ್ಮಲ್ಲಿ ದೈವಾರಾಧನೆಯ ನಿಯಮ ಒಂದು ಕಠಿಣವಾದ ಕಟ್ಟುಪಾಡಿದ್ದರಿಂದ ಆ ಪರಿಸರಗಳಲ್ಲಿ ನಿಮಗೆ ಕೋಲಿಗುಂಟ, ಅದಕ್ಕೆ ಗೊನೆಮೂರ್ತಗಳು ನಡೆದ ಮಧ್ಯದಲ್ಲಿ ಗಲಾಟೆಗಳು, ಡೊಂಬಿಗಳು ಏನಾದರೂ ಮಾಡಿ ಆ ಕ್ಷೇತ್ರಕ್ಕೆ ಅಪಚಾರ ಮಾಡಿದರೆ, ಆ ಕ್ಷೇತ್ರದಿಂದ ಕಳ್ಳತನ ಮಾಡಿದರೆ, ಆ ಕ್ಷೇತ್ರದಲ್ಲಿ ರಕ್ತಪಾತಗಳನ್ನು ಮಾಡಿದರೆ, ಏನೇ ಇರ್ಬೋದು, ಶಿಸ್ತು ನಿಯಮಗಳನ್ನು ಉಲ್ಲಂಘಿಸಿದರೆ ಆ ವ್ಯಕ್ತಿಯ ಪ್ರೇತಗಳು ದೈವದ ಕೈಯಲ್ಲಿ ಇರ್ತದೆ. ಅದನ್ನು ಬಿಡಿಸುವಂಥ ನಿಯಮಗಳು ಇತ್ತು. ಈ ಕೆಲವೊಂದು ಕಡೆಗಳಲ್ಲಿ ಗ್ರಾಮ ದೈವಗಳಲ್ಲಿ ಇಂಥ ವ್ಯವಸ್ಥೆಗಳೆಲ್ಲ ಇದೆ. ಹಾಗಂತೇಳಿ ಇಂಥ ಒಂದು ನೀವು ಹೇಳಿದಂಥ ಬ್ರಹ್ಮರಾಕ್ಷಸ ಎಂಬುದು ಒಂದು ಹೆಸರಿಟ್ಟದ್ದು. ಅದು ಬ್ರಹ್ಮರಾಕ್ಷಸ ಎಂಬುದನ್ನು ಎಲ್ಲ ಪ್ರೇತದಾಗಿ ಅವರು ಬಿಟ್ಟುಕೊಂಡು ಅವರಕ್ಕೆ ಸಂಬಂಧಪಟ್ಟಂಥ ಕುಟುಂಬದವರು ಪಡ್ಕೊಂಡು ನಮ್ಮ ಕುಟುಂಬಗಳಲ್ಲಿ ಅದನ್ನು ಆರಾಧನೆ ಮಾಡಿಕೊಂಡು ಬರುವಂಥ
ನಿಯಮಗಳು ಇರುವಂಥದ್ದು. ನೋಡಿ, ಬ್ರಹ್ಮರಕ್ಕಸ ಅಂತ ಅದೊಂದು ಗುರುತಿಸಿದ್ದು. ಬ್ರಹ್ಮರಕ್ಕಸ ಅಂತ ಒಂದು ಹೆಸರಿಟ್ಟ. ಬ್ರಹ್ಮ ಅಂದರೆ ಏನು? ದೊಡ್ಡದು. ಬ್ರಹ್ಮರಥ ಹೇಳ್ತೇವೆ. ಬ್ರಹ್ಮರಥ ಒಂದು ದೊಡ್ಡ ಶಕ್ತಿಗೆ ಬ್ರಹ್ಮರಕ್ಕಸ ರಾಕ್ಷಸ ಅಂತ ಹೇಳಿದ್ದಾರೆ. ಕೆಲವು ಜನರಿಗೆ ಇದರ ವಿಚಾರದಲ್ಲಿ ಇನ್ನೂ ಸ್ಪಷ್ಟತೆ ಬೇಕಾಗ್ತದೆ. ಯಾಕಂತೇಳಿ ಕೆಲವರು ಮದುವೆ